ಗುಡ್ ಮಾರ್ನಿಂಗ್ ಹಬಿ. ನಿಮ್ಮ ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಬಿತ್ತು. ನೀವೆಷ್ಟೇ ಗುಡ್ ಹೇಳಿದ್ರು ದುಡ್ಡು ಮಾತ್ರ ಸಿಗಲ್ಲ. ಒಂದು ದಾರಿಗೆ ಸುಂಕ ಇಲ್ಲ ಅಂತ ಜಾಗ ಖಾಲಿ ಮಾಡ್ತಾ ಇರಿ. ಹಬಿ ಡೋಂಟ್ ಟಾಕ್ ರಬೇಶ್. ನಾನು ಲವ್ ಅಲ್ಲಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ನೀವು ದುಡ್ಡು ಕೊಡೋದು ಬೇಡವೇನ್ರಿ? ಆ ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಮಾತಾಡಿ. ಹಾಗಾದ್ರೆ ನಾನು ಗುಡ್ ಮಾರ್ನಿಂಗ್ ವಾಪಸ್ ತಗೋತೀನಿ. ತಗೊಳ್ಳಿ, ಗುಡ್ ನೈಟ್ ಆಗೋವರೆಗೂ ಟೈಮ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ನಿಮಗೆ ದುಡ್ಡು ಸಿಗ್ಲಿಲ್ಲ ಅಂದ್ಮೇಲೆ ನಮಗೂ ಏನು ಗಿಟ್ಟೋದಿಲ್ಲ. ನೀರಿದ್ರೆ ತಾನೇ ಕಾಲುವೆಲ್ಲಿ ನೀರು ಹರಿಯೋದು. ಅಲ್ಲ ಪಟ್ಟು, ನಿನ್ನೆ ಮನೆ ಕೇಳ್ದೆ ಕೊಡ್ಲಿಲ್ಲ, ಇವತ್ತು ಕೇಳ್ದೆ ಕೊಡ್ಲಿಲ್ಲ, ನಾಳೆನು ಮನೆ ಕೊಡ್ಲಿಲ್ಲ ಅಂದ್ರೆ ಪಾಂಡ್ರಂಗ ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಜುಗ್ಗ ಆಗ್ತಿದ್ದಾನೆ. ನಿಮ್ ಕತೆ ಹಾಳಾಗೋಗ್ಲಿ, ನಮ್ ಕತೆ ಏನು ಅಂತ ಹೇಳೋಣ. ನಾನು ಮಸಾಲೆ ದೋಸೆ ಹೋಟ್ಲು ಮುಂದೆ ಹೋಗ್ತಾ ಇರ್ತೀನಿ. ಆಗ ಆ ಬಟ್ಟ ಅಲ್ಲೇ ಪದ್ದು ಬಾರೋ ದೋಸೆ ತಿನ್ನು ಅಂತ ಕರೀತಾನೆ. ನನ್ನ ಹತ್ರ ದುಡ್ಡಿಲ್ಲ, ನಾನು ತಿನ್ನೋದಿಲ್ಲ ಅಂದ್ರೆ ಅವನು ಸುಮ್ಮನೆ ಬಿಡ್ತಾನ, ಮೊಚ್ಚ ಕೈಯೆಲ್ಲ ಹೊಡೆದು ಬಿಡ್ತಾನೆ. ಡೋಂಟ್ ಟಾಕ್ ರಬೇಶ್. ಹೇಗಾದ್ರೂ ಮಾಡಿ ಹಬಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೌದು ಜಾಜಿಯವರೇ, ಇದಕ್ಕೆ ನೀವೇ ಏನಾದ್ರು ಒಂದು ಐಡಿಯಾ ಮಾಡ್ಬೇಕು. ಹಬಿಗೆ ವಿಚಿತ್ರವಾದ ಆಸೆ ಹುಟ್ಟಿಸ್ಬೇಕು. ನಾವು ತೋಡಿರೋ ಕೆಟ್ಟದಲ್ಲಿ ಅವರಾಗೆ ಬಂದ್ ಬೀಳ್ಬೇಕು ಅಂತ ಐಡಿಯಾ ಮಾಡಿದ್ದೀನಿ. ಅದೇನು ಅಂತ ಹೇಳ್ತೀರಾ? ಹೇಗೆ? ಸೂಪರ್. ಅಣ್ಣಯ್ಯ, ಯಾವಾಗ ನೋಡಿದ್ರು ಕೂಡಿದ್ದೇನೆ ಕೂಡ್ತಾ ಇರ್ತೀಯಲ್ಲ. ಪ್ರೈಮರಿ ಸ್ಕೂಲ್ ಅಲ್ಲಿ ನಿಂಗೆ ಗಣಿತ ಟೀಚರ್ ಆಗಿದ್ದವ್ರು ಯಾರು? ನಾನು ಲೆಕ್ಕದಲ್ಲಿ ಫಸ್ಟ್ ಇದ್ದಮ್ಮ. ಮುಂದೆಯಿಂದನಾ ಹಿಂದೆಯಿಂದನಾ? ಅದೆಲ್ಲ ನನಗೆ ಗೊತ್ತಿಲ್ಲ. 5 ವರ್ಷದಿಂದ ನನ್ನ ಲೆಕ್ಕದಲ್ಲಿ ಮಿಸ್ ಆಗಿರೋ 1 ರೂಪಾಯಿನ ಹುಡ್ತಾನೇ ಇದ್ದೀನಿ, ಆದ್ರದ್ದು ಸಿಗ್ತಾನೆ ಇಲ್ಲ. ಅಂತ ಒಬ್ಬ ಅಕೌಂಟೆಂಟ್ ಇಟ್ಕೋಬಾರ್ದಾ? ಆಡೋ ಮಾತು ಒಂದು ಅರ್ಥ ಬಾಡೋ ನಮ್ಮ. 1 ರೂಪಾಯಿ ಹುಡ್ಕೋದಕ್ಕೆ 10,000 ರೂಪಾಯಿ ಸಂಬಳ ಕೊಡ್ಲ? ಹಾಗಾದ್ರೆ ಆ 1 ರೂಪಾಯಿನ ರೈಟ್ ಅಪ್ ಮಾಡ್ಬಿಡು. ಹಾಗೇನಾದ್ರೂ ಮಾಡಿದ್ರೆ ಲಕ್ಷ್ಮಿ ಮಕ್ ಹೊಡೆದ್ಬಿಡ್ತಾಳೆ. ಪಕ್ಕದ ಮನೆ ಲಕ್ಷ್ಮಿನಾ? ಅಲ್ಲಮ್ಮ, ಧನಲಕ್ಷ್ಮಿ. ಅಣ್ಣಯ್ಯ, ನನ್ ಪಾಲಿನ ಆಸ್ತಿ ಕೊಡೋ ವಿಷಯ ಎಲ್ಲಿವರೆಗೂ ಬಂತು? ನೋಡಮ್ಮ ದೇವ್ರ ಕೊಟ್ಟ ತಂಗಿ, ನಿನ್ನ ಪಾಲಿನ ಆಸ್ತಿನ ಕೊಟ್ಟು ಬಿಡ್ಬೋದಾಗಿತ್ತು. ಆದ್ರೆ ನಿನ್ನ ಗಂಡ ಅನ್ನೋ ದಂಡಪಿಂಡ ಸುಮ್ಮನೆ ಇರ್ತಾನೆ, ಅದನ್ನೆಲ್ಲ ಕಳೆದು ಬಿಡ್ತಾನೆ. 3 ತಿಂಗಳಲ್ಲಿ ಬೀದಿಗೆ ಬಂದು ಬಿಡ್ತೀರಾ. ಆಮೇಲೆ ಇದಕ್ಕೆ ಏನು ಮಾಡ್ತೀರಾ? ಹೇಳ್ತಿರೋದು ನಿಜಾನ ಅಣ್ಣಯ್ಯ? ಹೌದಮ್ಮ, ಹೋದ ವರ್ಷ ನಿನ್ನ ಪಾಲಿನ ಆಸ್ತಿನ ನಾನು ನಿನ್ನ ಕೊಟ್ಟಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನೀನು ಬೀದಿ ಭಿಕಾರಿಯಾಗಿರ್ತಿದ್ದೆ. ಆ ಬಯಕೆ ನಿನ್ನ ಪಾಲಿನ ಆಸ್ತಿನ ನಿನಗೆ ಕೊಡದೆ ನನ್ನ ಹತ್ರನೇ ಇಟ್ಕೊಂಡಿರೋದು. ಅಣ್ಣಯ್ಯ, ನೀನ್ ಇಷ್ಟು ಒಳ್ಳೆನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಲವ್ ಯು ಅಣ್ಣಯ್ಯ. ಪಾಂಡುರಂಗ, ಇವತ್ತು ನಾನೊಬ್ಬ ಗುರುಗಳಿಂದ ಭೇಟಿ ಮಾಡ್ದೆ ಕಣ. ಏನು ಪಾದ ಪೂಜೆಗೆ ದುಡ್ಡು ಕೇಳಿದ್ರ? ನಿನ್ನ ದುಡ್ಡು ಯಾವನಿಗೋ ಬೇಕು. ಅವ್ರ ಹೆಸರು ಕಲ್ಲರ್ ಗುರುಗಳು ಅಂತ. ಅವ್ರ ತಲೆ ತುಂಬಾ ವಿಧವಾದ ಕಲರ್ಗಳಿದ್ವು. ಹೋಳಿ ಹುಣ್ಣಿಮೆ ದಿನ ಹುಟ್ಟಿರ್ಬೇಕು. ಕಲ್ಲರ್ ಗುರು ಸಿಕ್ಕಿದ್ರು. ಆಮೇಲೆ ಅವರು ನಿನಗೆ ಯಾಕೆ ಇನ್ನೂ ಮದುವೆ ಆಗಿಲ್ಲ ಅಂತ ಕೇಳಿದ್ರು. ಅವರೇ ಕೇಳಿದ್ರು ಇಲ್ಲ ನೀನೇ ಬಾಯ್ ಬಿಡ್ಕೊಂಡ? ನನ್ನ ವಿಷಯ ಅವ್ರಿಗೆಲ್ಲ ಗೊತ್ತು ಕಣೋ. ತುಂಬಾ ಒಳ್ಳೆ ಗುರುಗಳು ಅವರು. ನನಗೆ 6 ತಿಂಗಳಲ್ಲಿ ಮದುವೆ ಆಗುತ್ತಂತೆ. ಅವರು ಹಿಂದೆ ನಡೆದಿದ್ದು ಹೇಳ್ತಾರೆ, ಮುಂದೆ ನಡೆಯೋದು ಹೇಳ್ತಾರೆ. ಏನು ರಸ್ತೆಯಲ್ಲಿ ನಡೆಯೋದನ್ನ? ಅದನ್ನು ಹೇಳ್ತಾರೆ ಕಣ. ಯಾಕೆ ಮದುವೆ ಲೇಟ್ ಅಂದ್ರು? ನಾವು ವಿನಾಕಾರಣ ಜಾಜಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ, ಅದರಿಂದ ನಿನಗೆ ಮದುವೆ ಆಗ್ತಿಲ್ಲ. ಇನ್ಮೇಲಾದ್ರೂ ಈ ಪಾಪದ ಕೆಲ್ಸಗಳನ್ನ ಬಿಟ್ಟು ಪುಣ್ಯದ ಕೆಲ್ಸಗಳನ್ನ ಮಾಡು ಅಂತ ಹೇಳಿದ್ರು. ಪದ್ಮನಾಭ, ನೀ ಹೇಳ್ತಿರೋದು ನಿಜಾನೇನು? ನಿಜ ಕಣ ಪಾಂಡುರಂಗ. ಇನ್ನು ಎಷ್ಟು ದಿವಸ ಅಂತ ಮಸಾಲೆ ದೋಸೆ ಆಸೆಗೋಸ್ಕರ ಸುಳ್ಳು ಹೇಳ್ಕೊಂಡಿರ್ಲೋ. ಇನ್ಮೇಲಿಂದ ನಾನು ನಿನ್ನ ಶಿಷ್ಯ. ಪದ್ಮನಾಭ, ನಿನ್ನ ಬಾಚಿ ತಕ್ಕೊಳ್ಬೇಕು ಅಂತ ಆಸೆ. ಆದ್ರೆ ನಿನ್ನ ದೇಹದ ಸುತ್ತಾಳ್ತೆ ದೊಡ್ಡದಾಗಿದ್ಯೋ ನನ್ನ ಕೈ ಚಿಕ್ಕದಾಗಿದ್ಯೋ ಗೊತ್ತಾಗ್ತಾ ಇಲ್ಲ. ಪದ್ದು, ಆ ಕಲ್ಲರ್ ಗುರುಗಳ ಹತ್ರ ನನ್ನ ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಿ. ದಕ್ಷಿಣೆಗೆ ಅಂತ 10 ರೂಪಾಯಿ ಕೊಟ್ರೆ ಎಲ್ಲ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ. 10 ರೂಪಾಯಿ ಆದ್ರೆ ದಿನಕ್ಕೆ 10 ಸಲ ಭವಿಷ್ಯ ಕೇಳ್ಬಿಡ್ತೀರೋ? ಇಲ್ಲ, ಕಲ್ಲರ್ ಗುರುಗಳು ಒಬ್ರಿಗೆ ಒಂದೇ ಸಲ ಭವಿಷ್ಯ ಹೇಳೋದು. ನೋಡಿ, ಕಲ್ಲರ್ ಗುರುಗಳೇ ನಮಸ್ಕಾರ. ಯಾರು? ಪದ್ದು ಆಲಿಯಾಸ್ ಪದ್ಮನಾಭನೇ ಬಂದಿರುವುದು. ಗುರುಗಳೇ, ಎಂತ ದಿವ್ಯ ದೃಷ್ಟಿ ನಿಮ್ದು. ಕಣ್ಣು ಮುಚ್ಕೊಂಡೆ ನಾನು ಬಂದಿರೋದಂತ ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ. ಮೇಲೆ ಆಕಾಶ, ಕೆಳಗೆ ಭೂಮಿ, ನಡುವೆ ಸಿಕ್ಕಿ ವಿಲವಿಲ ಒದ್ದಾಡುತ್ತಿರುವ ನರಪ್ರಾಣಿಗಳು ನೀವು. ಗುರುಗಳೇ, ಇದೆಲ್ಲ ನಿಮಗೆ ಹೇಗ್ ಗೊತ್ತು? ಒಳಗಣ್ಣಿನಿಂದ ನೋಡಿದರೆ ಎಲ್ಲವೂ ಕಾಣುತ್ತದೆ. ನೀನು ಬೆಳಗ್ಗೆ 3 ಚಪಾತಿ ತಿಂದಿದೀಯಾ. 2ನೇ ಸಲ ಚಟ್ನಿ ಬೇಕಾಗಿತ್ತು, ಸಿಗ್ಲಿಲ್ಲ. ನೀರು ಕುಡ್ದಿದ್ಯಾ. ಕಾಫಿ ಕುಡಿಬೇಕಾಗಿತ್ತು, ಟೀ ಕುಡ್ದಿದ್ಯಾ. 200 ರೂಪಾಯಿ ಬೇಕಾಗಿತ್ತು, ಕೊಡಬೇಕಾದವ್ರು ಕೊಡ್ಲಿಲ್ಲ. ಕರೆಕ್ಟಾ? ನೀವು ಹೇಳಿದ ಮಾತುಗಳೆಲ್ಲ ನಿಜ. ನನ್ನ ಬಗ್ಗೆ ಹೇಳಿದ್ ಸಾಕು. ನಮ್ಮ ಅತ್ತೆ ಮಗ ಬಂದಿದ್ದಾನೆ, ಅವನ ಬಗ್ಗೆ ಹೇಳಿ. ಕಾಣ್ತಾ ಇದೆ. ಕೊಂಡೆ ತೆರೆದಿಲ್ಲ. ಮೂರ್ಖ, ಒಳಗಣ್ಣಿನಿಂದ ನೋಡ್ತಾ ಇದ್ದೀನಿ. ನಮಸ್ಕಾರ ಸ್ವಾಮಿ. ನೀನು ಪಾಳೆಗಾರರ ವಂಶದ ಏಕೈಕ ಪುತ್ರ, ವಿಜಯನಗರದ ವೀರಪುತ್ರ. ಕುದುರೆ ಮೇಲೆ ಹೋಗುವ ಆಸೆ, ಆದರೆ
ನಿನಗೆ ಒಂದು ಕತ್ತೆ ಕೂಡ ಸಿಕ್ಕಿಲ್ಲ. ಹೌದು ಹೌದು. ನಿನಗೆ ಕತ್ತಿ ವರಸೆ ಮಾಡುವ ಆಸೆ, ಆದರೆ ಅದು ಮೊಂಡಾಗಿದೆ. ತುಕ್ಕು ಹಿಡಿದು ಗುಜರಿ ಸೇರಲು ಬುಕ್ಕಾಗಿದೆ. ಹೌದೌದು. ಒಳ್ಳೆ ಹೆಂಡತಿಯನ್ನ ಕಟ್ಕೊಂಡಿದೀಯಾ, ಆದರೆ ಇದುವರೆಗೂ ನಿನಗೆ ಸಂಸಾರ ಸುಖ ಏನು ಅಂತಾನೆ ಗೊತ್ತಿಲ್ಲ. ಆಕೆಯನ್ನು ಖುಷಿಪಡಿಸಬೇಕು. ಆಕೆಗೆ ಏನು ಬೇಕೋ ನೀನು ಅದನ್ನು ಕೊಡು. ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಇದ್ದೀನಿ, ಆದ್ರೂ ಅವ್ರು ಒಲಿತಾ ಇಲ್ಲ. ಕಲರ್ ವ್ರತ ಮಾಡು. ತಲೆಗೆ ಬಣ್ಣವನ್ನು ಹಚ್ಚಿಕೊ. ಬಣ್ಣಗಳು ಜಾಸ್ತಿ ಇರಲಿ. ಗುರುಗಳೇ, ತಲೆಗೆ ಬಣ್ಣ ಹಚ್ಕೊಂಡ್ರೆ ಮೆಂಟಲ್ ತರ ಕಾಣ್ತಿದ್ದಾರೆ ಅಂತ ಹೇಳ್ತಾರೆ. ಮೂರ್ಖ, ನಾನು ಬಣ್ಣ ಹಚ್ಕೊಂಡಿಲ್ವಾ? ನೀವು ಸ್ವಲ್ಪ ಹಾಗೆ ಕಾಣ್ತಾ ಇದ್ದೀರಾ. ಮೂರ್ಖ, ನಿನ್ನ ಕೂದಲನ್ನು ಕಲರ್ ಮಾಡಿಕೊಂಡರೆ ನಿನ್ನ ಮೆದುಳಿನ ಒಳಗಡೆ ಕಲರ್ ಕನಸುಗಳು ಬೀಳುತ್ತವೆ. ನಿನ್ನ ಕಲರ್ ತಲೆಯನ್ನು ನೋಡಿ ನಿನ್ನ ಹೆಂಡತಿಯು ಬದಲಾಗುವ ಸಾಧ್ಯತೆ ಇದೆ. ನಾನು ಹೇಳಿದ ಹಾಗೆ ಮಾಡು. ನಿನ್ನ ತಲೆಗೆ ಕಲರನ್ನು ಹಚ್ಚಿಕೊ. ನಿನ್ನ ಬದುಕನ್ನು ಕಲರ್ ಮಾಡಿಕೊ. ನನಗೆ 10 ರೂಪಾಯಿ ಕಾಣಿಕೆಯನ್ನು ಕೊಡು. ಗುರುಗಳೇ, ನನಗೆ ತುಂಬಾ ಖುಷಿಯಾಗಿದೆ. ಇನ್ನೂ 10 ರೂಪಾಯಿ ಕೊಡ್ಲೆ? ಮೂರ್ಖ, ಮನುಷ್ಯನಿಗೆ ಇರುವುದು ಒಂದೇ ತಲೆ. ಒಂದು ತಲೆಗೆ 10 ರೂಪಾಯಿ ಕಾಣಿಕೆ ಮಾತ್ರ. ತಗೊಳ್ಳಿ ಗುರುಗಳೇ. ಹೋಗು, ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನು ಒಲಿಸಿಕೊ. ಬರುವ ವರ್ಷವೇ ನಿನಗೊಂದು ಮಗುವಾಗುತ್ತದೆ. ಆ ಮಗುವನ್ನು ಕರೆದುಕೊಂಡು ಬಂದು ನನ್ನ ಕಾಲಿಗೆ ಬೀಳಿಸು. ಆ ಮಗುವಿನ ಕೈಯಲ್ಲಿ 10 ರೂಪಾಯಿ ನನಗೆ ಕೊಡಿಸು. ಯಾಕೋ ಹಿಂಗ ಆಡ್ತಾ ಇದ್ಯಾ? ದೇವಸ್ಥಾನದಲ್ಲಿ ಈ ತರ ಆಡಿದ್ರೆ ನೋಡಿದವರು ಮೈ ಮೇಲೆ ದೇವ್ರು ಬಂದಿದೆ ಅಂತ ತಪ್ಪು ತಿಳ್ಕೊಳ್ಳೋದೇನೋ? ಎಂಥ ಒಳ್ಳೆ ಗುರುಗಳು, ಅವ್ರು ಹೇಳಿದ್ದೆಲ್ಲ ನಿಜ ಕೊಡು. ಮುಂದಿನ ವರ್ಷ ನನಗೆ ಮಗು ಆಗುತ್ತಂತ ಕೇಳಿ ನನಗೆ ತುಂಬಾ ಸಂತೋಷ ಆಗೋಯ್ತು. ಮುಂದಿನ ವರ್ಷ ಹುಟ್ಟೋ ಮಗುವಿಗೋಸ್ಕರ ಇವತ್ತೇ 10 ರೂಪಾಯಿನ ತೆಗೆದಿಡ್ತೀನಿ. ನೋಡಿಯಪ್ಪ, ಬರ್ತೀವಿ ಗುರುಗಳ. ಬರ್ತೀವಿ ಗುರುಗಳೇ. ಯಾಕಮ್ಮ ಗುರ್ತು ಸಿಗ್ಲಿಲ್ವಾ? ನಾನು ಯಾರೋ ಕರಡಿ ಆಡ್ಸೋನು ಅನ್ಕೊಂಡ್ಬಿಟ್ಟಿದ್ದೆ. ಫಾರಿನಿಂದ ಬಂದಿರೋ ಪಾಪ್ ಸಿಂಗರ್ ತರ ಕಾಣಿಸ್ಲಿಲ್ವಾ? ಅಣ್ಣಯ್ಯ, ಮುಂಚೆ ನಿನ್ ತಲೆ ಎಷ್ಟ್ ಚೆನ್ನಾಗಿತ್ತು, ಯಾಕಣ್ಣಯ್ಯ ಹಾಳು ಮಾಡ್ಕೊಂಡ್ಬಿಟ್ಟೆ? ಎಲ್ಲ ಹೆಂಡತಿ ಪ್ರೀತಿಗೋಸ್ಕರ. ಬೀದಿಲೋಗ ಭಿಕ್ಷುಕರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಕುಣಿಸ್ತಾ ಇದ್ದೀಯಲ್ಲ, ನಾಚಿಕೆ ಆಗಲ್ವೇನ ನಿನ್ ಜನ್ಮಕ್ಕೆ? ಆ ಮೂಲೆಯಲ್ಲಿ ಒಣಗಿರೋ ಚಪಾತಿ ಬಿದ್ದಿರ್ಬೇಕು, ತಂದು ಬಾಯಿಗೆ ಹಾಕು ತಿಂತ್ಕೊಂಡು ಹೋಗ್ಲಿ. ಅಮ್ಮ, ಇದು ಭಿಕ್ಷುಕ ಅಲ್ಲ, ಮತ್ತೆ ನಿನ್ ಮಗ ಪಾಂಡುರಂಗ. ಅಯ್ಯಯ್ಯೋ, ಇದೇನು ಬಂತು ಕೇಳ್ಗಾಲ? ಚೆನ್ನಾಗಿರೋ ತಲೆಗೆ ಬಣ್ಣ ಹಚ್ಕೊಂಡು ಯಾಕೋ ಹೀಗೆ ಹಾಳು ಮಾಡ್ಕೊಂಡಿದ್ಯಾ? ಮಾತು ಶ್ರೀರಂಗಮ್ನವ್ರೆ, ಹೇಗ್ ಕಾಣ್ತಾ ಇದ್ದೀನಿ? ಬಣ್ಣದ ಕತ್ತೆ ಕಲ ಕಾಣ್ತಾ ಇದೀಯಾ? ಈ ಬಟ್ಟೆಗಳು ಪ್ರಾಣಿಗಳಿಗೆ ಚೆನ್ನ, ಮನುಷ್ಯನಿಗಲ್ಲ, ತಿಳ್ಕೊ. ಮಾತು ಶ್ರೀರಂಗಮ್ನವ್ರೆ, ಗುರುಗಳು ಹೇಳಿದ್ರು ಅಂತ ಈ ರೀತಿ ಬಣ್ಣ ಹೊಟ್ಕೊಂಡು ಬಂದಿದ್ದೀನಿ. ಯಾವ ಗುರುಗಳು? ಅದೆಲ್ಲ ನಿಮಗೆ ಬೇಡ. ನಿಮಗೆ ಊರು ಗೋ ಗೋ ಅಂತ ಇದೆ, ಕಾಡು ಕಮ್ ಅಂತ ಇದೆ. ಆದ್ರೆ ನನಗೆ ಬ್ರಹ್ಮಚರ್ಯ ಹೋಗು ಅಂತ ಇದೆ, ಸಂಸಾರಿಯಾಗು ಬಾ ಅಂತ ಇದೆ. ಏನ್ ಹೇಳ್ತಾ ಇದೀಯೋ? ಹೆಂಡತಿ ಪ್ರೀತಿ ಗಳಿಸೋದಕ್ಕೋಸ್ಕರ ಈ ಸೆಟಪ್, ಈ ಗೆಟಪ್. Oh my God! ರಾಜಕ್ಕೆ ಇವ್ರು ಯಾರು ಅಂತ ಗೊತ್ತಾಯ್ತಾ? ಅಷ್ಟು ಗೊತ್ತಾಗಲ್ವಾ? ಇವ್ರು ನನ್ನ ಲವ್ಲಿ ಹಬಿ. 100% ನಾನೇ ನಿಮ್ಮ ಹಬಿ, ಮೈ ಡಿಯರ್ ಗುಬ್ಬಿ. ಹಬಿ, ನೀವೆಷ್ಟು ರೊಮ್ಯಾಂಟಿಕ್ ಆಗಿ ಕಾಣಿಸ್ತಾ ಇದ್ರ ಗೊತ್ತಾ? ನಾನ್ ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಅವ್ರಿಬ್ರನ್ನ ಗೊತ್ತಾಯ್ತು ಬಿಡೆ. ನನ್ಗೆ ಅರ್ಥ ಆಯ್ತು, ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅಭಿ, ನಿಮ್ ಜೊತೆ 2 ಸ್ಟೆಪ್ ಹಾಕ್ಬೇಕು ಅಂತ ಆಸೆ ಆಗ್ತದೆ. ಎರಡೇನು 4 ಹಾಕ್ಬಿಡೋಣ. ಕಮ್ಮ ಹಬಿ, ನನ್ಗಿನ್ ಒಂದು ಆಸೆ ಇದೆ. ಅದೇನು ಅಂತ ಹೇಳ್ರಿ. ಇವತ್ತು ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ಬಿಡ್ತೀನಿ. ಇವತ್ತು ನಾನು ನೀವು ರೂಮ್ ನಲ್ಲಿ ಕೂತ್ಕೊಂಡು ಕಿಟಕಿ ಬಾಗ್ಲು ಕ್ಲೋಸ್ ಮಾಡ್ಕೊಂಡು ಚೌಕ ಬರಾಡೋಣ. ಅಯ್ಯೋ, ಇನ್ನು ಮುಂದಕ್ಕೆ ಸ್ವಲ್ಪ ಹೇಳ್ರಿ. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಡ್ಯಾನ್ಸ್ ಮಾಡೋಣ. ಮಾಡೋಣ. ಮಿನಿಮಮ್ 1 hour
ನೀನ್ ಕುಣಿಲೇಬೇಕು. ಅಯ್ಯೋ ನಾನು ಕುಣಿಲಿಲ್ಲ ಅಂದ್ರು ನೀವು ಬಿಡ್ಬೇಕಲ್ಲ, ಕುಣಿಸ್ತಿರ ಬಿಡಿ. ಅಭಿ, ನಿಮ್ ಹೇರ್ ಸ್ಟೈಲು, ಹೇರ್ ಕಲರಿಂಗು ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀವ್ ಇಷ್ಟೊಂದು ಚೆನ್ನಾಗಿದ್ದೀರಾ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಹೆತ್ತವಳಿಗೆ ಹೆಗಣ ಮುದ್ದು, ಕಟ್ಕೊಂಡವಳಿಗೆ ಕೋಡ್ಗ ಮುದ್ದು. ಅಮ್ಮ, ಜಾಜಿ ಅದಕ್ಕೆ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾರೆ, ಫ್ಯಾಷನ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಅಣ್ಣಯ್ಯ ಈ ತರ ಕಲರ್ ಮಾಡಿಸ್ಕೊಂಡಿರೋದು ಜಾಜಿ ಅದಕ್ಕೆ ಇಷ್ಟ ಆಗಿರ್ಬೇಕು. ಏನು ಫ್ಯಾಷನ್ನು ಏನು, ಈ ನನ್ನ ಮಗನ ಮುಖನ ನೋಡಕ್ ಆಗ್ತಾ ಇಲ್ವಲ್ಲಮ್ಮ. ಒಳ್ಳೆ ಕ್ಯಾಸ ನೂಲು ಮಂಗನ್ ತಲ ಕಾಣ್ತಾ ಇದ್ದಾನೆ. ಇನ್ನು 3 ದಿನದೊಳಗೆ ಅವನ ಬಣ್ಣನ ತೆಗಿಲಿಲ್ಲ ಅಂತಂದ್ರೆ ಅವನ ತಲೆನ ಬೋಳಿಸ್ಬಿಡ್ತೀನಿ. ಪದ್ದು ಪದ್ದು ಜಾಜಿ ಅವರೇ, ನಾನು ಇಲ್ಲೇ ಇದ್ದೀನಿ. ಯಾರು ಹುಡುಕ್ತಾ ಇದ್ದೀರಾ? ಪದ್ದು, ನನ್ ಕಲ್ಲ ಹಬಿಯಲ್ಲಿ ಅವನ ಹತ್ರ ಏನು ಮಾತು? ನಾನು ಇಲ್ಲೇ ಇದ್ದೀನಲ್ಲ, ನನ್ನ ಹತ್ರನೇ ಮಾತಾಡ್ಬೋದು. ನೋಡು, ಅವರು ನನ್ ಕಲ್ಲ ಹಬಿ, ನನ್ ಲವ್ಲಿ ಹಬಿ. ನಾನು ಅವ್ರ ಜೊತೆ ಟಾಕ್ ಮಾಡ್ಬೇಕು. ಯಾಕೋ ನನ್ ಮನ್ಸು ತಡಿತಾನೆ ಇಲ್ಲ. ನಾನು ಅರ್ಜೆಂಟ್ ಆಗಿ ಅವ್ರನ್ನ ನೋಡ್ಬೇಕು. ಪದ್ದು, ಪ್ಲೀಸ್ ಕರ್ಕೊಂಡ್ ಬರ್ತೀಯಾ? ಜಾಜಿ ಅವರೇ, ಪಾಂಡ್ರಂಗ ಮನೇಲಿ ಇದ್ದಂಗಿಲ್ಲ. ನನ್ಗೆ ಗೊತ್ತು, ನೀನ್ 200 ರೂಪಾಯಿ ತಗೊಳ್ದೆ ಯಾವ ಕೆಲ್ಸನೂ ಮಾಡಲ್ಲ ಅಂತ. ಮಸಾಲೆ ದೋಸೆ ದುಡ್ಡು ಇನ್ನು 5 ನಿಮಿಷದಲ್ಲಿ ನನ್ನ ಹಬಿ ನನ್ ಕಣ್ ಮುಂದೆ ಇರ್ಬೇಕು. ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಪಾಂಡುರಂಗ, ಇಲ್ಲಿ ಔದ್ಕೊತಿದ್ದೀರ ಕಳ್ಳ. ಬಾರ ಲೇ, ಜಾಜಿ ಅವ್ರು ಕರೀತಾ ಇದ್ರೆ ಬಾರೋ. ನಿಜವಾಗ್ಲೂ ಕಳೋ ಬರಲ್ಲಪ್ಪ. ನೀ ಬರ್ಲಿಲ್ಲ ಅಂದ್ರೆ ನಾನು ಮಸಾಲೆ ದೋಸೆಗೆ ಇಸ್ಕೊಂಡಿರೋ 200 ರೂಪಾಯಿ ವಾಪಸ್ ಕೊಡ್ಬೇಕಾಗುತ್ತೆ. ಬಾರೋ. ಇಟ್ಕೊಟ್ಟು ಶಿಕ್ಸ್ತಿರಪ್ಪ ನನ್ನನ್ನ. ನಂಗೆ ಒಂಥರ ಆಗ್ತಿದೆ ಕಣು. ಕಲರ್ 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 ಕಲರ್. ಜಾಜಿ ಅವ್ರೆ, ಪಾಂಡುರಂಗ. ಪದ್ದು, ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನೋಡ್ತಾ ನಿಂತಿದ್ಯಲ್ಲ, ನಿಂಗೆ ಸ್ವಲ್ಪ ಶೇಮ್ ಆಗಲ್ಲ? I said get out. ಅಲ್ಲ ಜಾಜಿ ಅವರೇ, ಮುಂದೆ ನನಗೂ I said get out. ಪಾಂಡುರಂಗ, ನಿನ್ನ ಅದೃಷ್ಟದ ಬಾಗಿಲು ತೆರೆದುಕೊಂಡು ಬಿಡ್ತು. ಕಲರ್ ಕಲರ್. ಹೋಗು ನೀನು. ಹಬಿ, ನಾವ್ ಹನಿಮೂನ್ಗೆ ಸ್ವಿಟ್ಜರ್ಲೆಂಡ್ಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿದೆ. ಯಾವ ತೀರ್ಮಾನ ತಕೊಂಡ್ರಿ? ನಿನ್ನೆ ರೂಮ್ ನಲ್ಲಿ ಬೆಡ್ ಮೇಲೆ ಒಬ್ಬಳೆ ಮಲಗಿದ್ದೆ. ನಿದ್ದೆನೇ ಬರ್ತಾ ಇರ್ಲಿಲ್ಲ. ಆಗ್ಲೇ ಡಿಸೈಡ್ ಮಾಡ್ಬಿಟ್ಟೆ. ಯಾವಾಗ ಹೋಗೋಣ? 1 ತಿಂಗಳು ಮುಂಚೆನೆ ಟಿಕೆಟ್ಸ್ ನ ಬುಕ್ ಮಾಡಿದ್ರೆ ಫ್ಲೈಟ್ ಚಾರ್ಜಸ್ ಎಲ್ಲ ಕಮ್ಮಿ ಆಗತ್ತಂತೆ. ಟಿಕೆಟ್ ಬುಕ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀರಾ? 2 ಲಕ್ಷನ? ಅಲ್ಲ, ಬಸ್ಸಲ್ಲೋ ಟ್ರೈನಲ್ಲೋ ಹೋದ್ರೆ ಆಗಲ್ವೇ? ಹಾಬಿ, ಆರ್ ಯು ಜೋಕಿಂಗ್? ಸ್ವಿಟ್ಜರ್ಲೆಂಡ್ ಏನು ಕತ್ರಿಗುಪ್ಪೆ ಪಕ್ಕದಲ್ಲಿದ್ಯಾ? ಬಸ್ಸಲ್ಲೋ ಟ್ರೈನಲ್ಲೋ ಹೋಗೋದಕ್ಕೆ ಸಮುದ್ರ ದಾಟ್ಕೊಂಡು ಹೋಗ್ಬೇಕು. ಅಲ್ಲ, ಅಷ್ಟು ದೂರ ಯಾಕೆ ಹೋಗ್ಬೇಕು ಅಂತೀನಿ. ಇಲ್ಲೇ ಕೆಮ್ಮಣ್ಗುಂಡಿನೋ ನಂದಿ ಬೆಟ್ಟಕ್ಕೋ ಹೋದ್ರೆ ಆಗಲ್ವೇ? ಮೈ ಲವ್ಲಿ ಹಬಿ, ಅಂಡರ್ಸ್ಟ್ಯಾಂಡ್. ನಾವಿಷ್ಟು ವರ್ಷ ಕಾದಿದ್ದಕ್ಕೂ ಸಾರ್ಥಕ ಆಗ್ಬೇಕು. ನಾವ್ ಹನಿಮೂನ್ಗೆ ಹೋಗೋ ವಿಷಯ ಪೇಪರ್ ನಲ್ಲಿ, ಟಿವಿಲಿ ಎಲ್ಲ ಕಡೆ ಪ್ರಚಾರ ಆಗ್ಬೇಕು. ಟಿಕೆಟ್ ಬುಕ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀರಾ? ಜಸ್ಟ್ ಮಿನಿಟ್. ಗುಬ್ಬಿ, ನಿಮ್ಗಿಲ್ಲ ಅಂತೀನ? ಇದರಲ್ಲಿ 2 ಲಕ್ಷ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಹಬಿ. ಹಬಿ, ನಿಮ್ಮನ್ ಬಿಟ್ಟು ಹೋಗೋದಕ್ಕೆ ನನ್ ಮನ್ಸು ಒಪ್ತಾನೆ ಇಲ್ಲ. ಅದೇನ್ ನೋಡಿ ಮಾಡಿದಿರ ನನಗೆ ನೀವು ಅಂತೀನಿ. ಈ ನೋವನ್ನು ಎಷ್ಟೊಂದು ಸುಖ ಇದೆ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಹೂವಂತೀಯ ಹೂವಂತೀಯ ಟಿಕೆಟ್ ಬುಕ್ ಆದ್ಮೇಲೆ ಹಬಿ, ನನ್ಗನ್ಸುತ್ತೆ ನೀವ್ ತಲೆಗೆ ಹಾಕೊಂಡಿರೋ ಕಲರು ನನ್ ಬುದ್ಧಿ ಕೆಡಿಸ್ತಾ ಇದೆ ಅಂತ. ಹಾಗೇನಿಲ್ಲಪ್ಪ, ಸ್ಕೆಚ್ ಪೆನ್ಗಳೆಲ್ಲ ಮೂಲೆಯಲ್ಲಿ ಬಿದ್ದಿತ್ತಲ್ಲ, ವೇಸ್ಟ್ ಆಗ್ಬಾರ್ದು ಅಂತ ಹಾಗೆ ಪಳ್ಕೊಂಡೆ. ಆಮೇಲೆ ರೂಮಿಗೆ ಬನ್ನಿ, 1 hour ಡ್ಯಾನ್ಸ್ ಮಾಡೋಣ. ಓಕೆ ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೇನಿದೆ, ಮಣ್ಣು ಅಂತೀನಿ. ಪಲ್ಲೋ ಪಲ್ಲೋ, ಬಾ ಮೈಲಿ. ಯಾಕಣಯ್ಯ ಕಿರ್ಚ್ಕೋತಾ ಇದೀಯಾ? ನಿನ್ನೆ ರಾತ್ರಿ ಆಗ್ಲಿ ಇವತ್ತು ಬೆಳಿಗ್ಗೆ ಆಗ್ಲಿ ಯಾರಾದ್ರೂ ನನ್ನ ಬ್ರೀಫ್ ಕೇಸ್ ಮುಟ್ಟಿದ್ರಾ? ನನ್ ಗೊತ್ತಿಲ್ಲ ಅಣ್ಣಯ್ಯ, ನಾನಂತರೂ ಮುಟ್ಟಿಲ್ಲ. ಏನಾಯ್ತು ಮಗನೇ? ನನ್ನ ಬ್ರೀಫ್ ಕೇಸ್ ಅಲ್ಲಿ ಇಟ್ಟಿದ್ದ 3 ಲಕ್ಷ ರೂಪಾಯಿ ಕಾಡ್ತಾ ಇಲ್ಲ. ರಾಮರಾಮ, 3 ಲಕ್ಷ? ಅಷ್ಟೊಂದು ದುಡ್ಡು ಕಳುವಾಗಿದೆ ಅಂದ ಮೇಲೆ ಸುಮ್ಮನೆ ಇರಬೇಡ. ಈಗಲೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಬ್ಯಾಂಕಿಗೆ ಕಟ್ಟಬೇಕು ಅಂತ ಇಟ್ಟಿದ್ದೆ. ಬಿಡ್ತೀನಾ?
ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. Hello, come this side. My lovely Kala Habi. Why are you shouting and crying? ಟಿಕೆಟ್ ಬುಕ್ ಮಾಡೋದಕ್ಕೆ ನಿಮ್ಗೆ 2 ಲಕ್ಷ ಕೊಟ್ಟಿದ್ದ. Yes. ಇದರಲ್ಲಿ 3 ಲಕ್ಷ ಇಟ್ಟಿದ್ದೆ, ಅದೀಗ ಕಾಣ್ತಾ ಇಲ್ಲ. Habi, ನಾವು ಹನಿಮೂನ್ಗೆ ಅಂತ ಸ್ವಿಟ್ಜರ್ಲೆಂಡ್ಗೆ ಹೋಗ್ತಿರೋದು ನಿಮ್ಗೆ ಗೊತ್ತು ತಾನೇ? ಅದಕ್ಕೆ ಐಸ್ ಬೀಳೋ ಕಾಟೇಜ್ ನ ಬುಕ್ ಮಾಡೋದಕ್ಕೆ 3 ಲಕ್ಷ ರೂಪಾಯಿ ಬೇಕಾಗಿತ್ತು. ಅದಕ್ಕೆ ಇದ್ರಲ್ಲಿ 3 ಲಕ್ಷ ರೂಪಾಯಿನ ಕೊಟ್ಬಿಟ್ಟೆ. ಯಾರಿಗೆ? ಟ್ರಾವೆಲ್ ಏಜೆಂಟ್ಗೆ. 10 ರಾತ್ರಿ 9 ಡೇ ನಾವು ಅಲ್ಲೇ ಇರ್ಬೇಕಾಗತ್ತೆ. ಡೈಲಿ ಊಟ ತಿಂಡಿ, ಹಣ್ಣು ಹಂಪಲು, ಹೂವು, ಡ್ರೈ ಫ್ರೂಟ್ಸ್ ಈ ತರ ಎಕ್ಸ್ಟ್ರಾ ಖರ್ಚುಗಳೆಲ್ಲ ಸೇರಿ ಇದ್ರಲ್ಲಿ 3 ಲಕ್ಷ ರೂಪಾಯಿನ ಕೊಟ್ಬಿಟ್ಟೆ. ಬಿಡಿ, ಇನ್ನೇನೇನ್ ಖರ್ಚು ಬರುತ್ತೆ? ಇನ್ನೇನು ಎಕ್ಸ್ಟ್ರಾ ಖರ್ಚು ಬರಲ್ಲ. ನಿಮ್ಗೆ ಬೇಲ್ಪುರಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ? 200 ರೂಪಾಯಿನ ಜೇಬಲ್ಲಿ ಹಾಕೊಂಡ್ ಬನ್ನಿ, ಹನಿಮೂನ್ ಮುಗಿಸ್ಕೊಂಡ್ ಬಂದ್ಬಿಡೋಣ. ನಿಮ್ಮ ಐಡಿಯಾ ಸೂಪರ್. ಕಲರ್ ಗುರುನ ಸೃಷ್ಟಿ ಮಾಡಿ ಪಾಂಡುರಂಗಂಗೆ ಕಲರ್ ಕಥೆಗಳನ್ನ ಹೇಳಿ ಅವನ ಮುಖಕ್ಕೆ ಚೆನ್ನಾಗಿ ಮಸಿ ಬಳಿದ್ ಬಿಟ್ರಿ. ಈಗ ಆ 5 ಲಕ್ಷ ಏನ್ ಮಾಡ್ತೀರಾ? ನೋಡೋಣ, ಯಾರು ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೋ ಅವ್ರ ಹತ್ರ ಇನ್ವೆಸ್ಟ್ ಮಾಡ್ತೀನಿ. ಟರ್ಕಿ ಡಬಲ್ ಆಗತ್ತೆ. ಮನೇಲಿ ಕಳ್ಕೊಂಡು ದುಡ್ಡನ್ನ ಹೊರಗಡೆ ಸ್ವಲ್ಪನಾದ್ರೂ ಸಂಪಾದನೆ ಮಾಡೋ ಹಾಗಾಯ್ತು. ಮಗನೇ, ಯಾವ್ದೋ ದುಡ್ಡು ಎಲ್ಲಿಂದ ಬಂತು? ಅದ್ಯಾವ್ದೋ ಡಬಲ್ ಧಮಾಕ ಸ್ಕೀಮ್ ಅಂತಿದೆ. 3 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ ಸಾಕು. ನಾನು 20,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೆ. ಇಲ್ವಡೆ 1 ಲಕ್ಷ ರೂಪಾಯಿ ಕೊಟ್ರು. ಒಳಗಿಟ್ಕೊಳ್ಳು, ಇದನ್ನು ನಿನ್ನ ಹೆಂಡತಿ ಕಿತ್ಕೊಂಡಾಳು. ಇದನ್ನ ಇನ್ನೂ 3 ತಿಂಗಳು ಇನ್ವೆಸ್ಟ್ ಮಾಡಿದ್ರೆ 1 ಲಕ್ಷ ಇರೋದು 5 ಲಕ್ಷ ಆಗುತ್ತಂತೆ. ಇರೋದನ್ನೆಲ್ಲ ಇನ್ವೆಸ್ಟ್ ಮಾಡಿಬಿಟ್ಲೆ ಅಕ್ಕಿ ಬೇಳೆ ಲಾಗಿಗೆಲ್ಲ ಏನು ಮಾಡ್ತೀಯ? ಸದ್ಯಕ್ಕೆ ಸಾಕು, ಒಳಗೆ ಭದ್ರವಾಗಿ ಇಟ್ಕೋ. ಎಲ್ಲಿ ಇಡೋದು ಅಂತಾನೆ ಗೊತ್ತಾಗ್ತಿಲ್ವೇ? ಹಾ, ಅಲ್ಲೇ ಇಡ್ತೀನಿ. ಡಬಲ್ ಧಮಾಕನ? ಅಲ್ಲಿಗೆ ನಾನು ಮನಿ ಇನ್ವೆಸ್ಟ್ ಮಾಡ್ತೀನಿ. ಏನಾಗಬೇಕಾಗಿತ್ತು? ಸಾಲ ಬೇಕಾಗಿತ್ತಾ ಅಥವಾ ಇನ್ವೆಸ್ಟ್ ಮಾಡ್ತೀರಾ? ನಿಮ್ಮಿಂದ ನಮಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಏನದು? ನಿಮ್ಮ ಒಬ್ರು ಕಸ್ಟಮರ್ ಇದ್ದಾರೆ, ಪಾಂಡುರಂಗ ಗಂಡುಗಲಿ ಅಂತ. ಅವರು ಇರ್ಬೋದು. ಸಾವಿರಾರು ಜನ ಕಸ್ಟಮರ್ ಅಲ್ಲಿ ಅವರು ನಿನ್ನೆ ಇನ್ವೆಸ್ಟ್ ಮಾಡಿರೋ ಹಣನ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀರಾ ಅಂತ ತಿಳ್ಕೊಬೇಕಾಗಿತ್ತು. ಈ ಪುಸ್ತಕದಲ್ಲಿ ಇದೆ, ಇದನ್ನ ನೋಡಿ ಅವಳು ಕೇಳಿದ್ದನ್ನ ಹೇಳು. ಪಾಂಡುರಂಗ ಗಂಡುಗಲಿ ಅವರು 20,000 ಇನ್ವೆಸ್ಟ್ ಮಾಡಿದ್ರು. ನಾವು ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹೌದಾ? ನಾವು 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ? ಅಂದ್ರೆ 3 ತಿಂಗಳು ನೀವು 5 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ 30 ಲಕ್ಷ ರೂಪಾಯಿ ಆಗುತ್ತೆ. ಹೊಸ ಸ್ಕೀಮು, ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಹೌದು, ಈಗೇನು ಮಾಡೋದು? ಹೌದು, ನೀವು ಹಣನ 3 ತಿಂಗಳಿಗೆ ಗ್ಯಾರಂಟಿಯಾಗಿ ವಾಪಸ್ ಕೊಡ್ತೀರಾ? ಒಂದು ದಿನ ಆ ಕಡೆ, ಒಂದು ದಿನ ಈ ಕಡೆ ಆಗಬಹುದು, ಹೇಳಕ್ಕಾಗಲ್ಲ. ನೋಡಿ, 3 ತಿಂಗಳು ಅಂದ್ರೆ 91 ದಿನ. 91 ದಿನ ಆದ್ಮೇಲೆ ಕೊಡ್ತೀವಿ. ಅಕಸ್ಮಾತ್ ಏನಾದ್ರು ಶನಿವಾರ ಭಾನುವಾರ ಬಿತ್ತು ಅಂದ್ರೆ ಮರುದಿನ ಕೊಟ್ಬಿಡ್ತೀವಿ. ನಾವು ಕೊಡ್ಲಿಲ್ಲ ಅಂತ ನೀವು ಇಲ್ಲಿ ಬಂದು ಗಲಾಟೆ ಮಾಡೋ ಹಾಗಿಲ್ಲ. ಆಮೇಲೆ ನಾವು 30 ಲಕ್ಷ ರೂಪಾಯಿ ಮಾತ್ರ ಕೊಡೋದು. ರೆವಿನ್ಯೂ ಸ್ಟಾಂಪ್ಗೆ ಅಂತ 1 ರೂಪಾಯಿನ ನೀವೇ ಸಪರೇಟ್ ಆಗಿ ಕೊಡ್ಬೇಕಾಗುತ್ತೆ. ಓಕೆ, ಐ ಅಗ್ರಿ. ತಗೊಳ್ಳಿ, ಇದರಲ್ಲಿ 3 ಲಕ್ಷ ರೂಪಾಯಿ ಇದೆ, ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ಬ್ರೀಫ್ ಕೇಸ್ ವಾಪಸ್ ಕೊಡಿ. 30 ಲಕ್ಷ ರೂಪಾಯಿ ದುಡ್ಡನ್ನ ತಗೊಂಡು ಹೋಗೋದಕ್ಕೆ ಈ ಬ್ರಿಟ್ಗೆ ಸಾಲಲ್ಲ. ದೊಡ್ಡದು ಯಾವ್ದಾದ್ರು ಪೆಟ್ಗೆನೋ ಏರ್ ಬ್ಯಾಗೋ ಬೆಟರ್ ಅಂದ್ರೆ ನೀವು ಒಂದು ದೊಡ್ಡ ಚೀಲ ತಂದ್ಬಿಡಿ, ತುಂಬ್ಕೊಂಡು ಹೋಗ್ಬಿಡ್ಬೋದು. ಜಾಜಿ ಚಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಇಷ್ಟು ಉದ್ದ ಇದೆ. ನಾನು ಕೇಳಿದ್ದು ಹೆಸರು, ಅಡ್ರೆಸ್ ಅಲ್ಲ. ಜಾಜಿ ಜಂಬಲ್ ದಿನ್ನಿ. ಜಾಜಿ ಜಂಬಲ್ ದಿನ್ನಿ. ಪಾಂಡುರಂಗ ಗಲಿ. ಗಲಿ ಇಲ್ಲ, ಗಂಡು ಗಲಿ. ಅದೇ ಗಲಿ. ಇದಾನಾ? ಯಾಕಿದಾನೆ? ಒಳ್ಳೆ ಪ್ರಶ್ನೆ ಆಯ್ತಲ್ಲ. ಬದುಕಿದಾರೆ, ಇಕ್ಕಿದ್ದಾರೆ. ಮಕ್ಕಳು ಇನ್ನೂ ಆಗಿಲ್ಲ. ಇನ್ಮೇಲೆ ಕೈಗೆ ದುಡ್ಡು ಬರುತ್ತಲ್ಲ, ಮಕ್ಕಳು ಕೂಡ ಬರುತ್ತೆ. ಆಯ್ತು, ಈ ಚೀಟಿಲಿ ಬರೆದು ಕೊಡು. 5 ಲಕ್ಷ ರೂಪಾಯಿಗಳು ಡಬಲ್ ಧಮಾಕ. ನೀವು ಕೊಟ್ಟಿರೋ 5 ಲಕ್ಷ ರೂಪಾಯಿಗೆ ಈ ಚೀಟಿನ ಕೊಡ್ತಾ ಇದ್ದೀನಿ. ಚೀಟಿ ಭದ್ರ. 3 ತಿಂಗಳು ಬಿಟ್ಕೊಂಡು ಇದೇ ಡೇಟ್ಗೆ ಈ ಚೀಟಿ ತಗೊಂಡು ಬರ್ಬೇಕು. ಚೀಟಿಗೆ ಸೀಲ್ಗಿಲ್ ಏನು ಹಾಕಲ್ವಾ? ಸೀಲ್ ಹಾಕಿದ್ರೆ ನೀವು ಸೀಲ್ ಹಾಕ್ಬಿಡ್ತೀವಿ. ಬೇಡ ಬಿಡಿ. ಬರುವಾಗ ಬ್ಯಾಗು ಅಥವಾ ಗೋಣಿ ಚೀಲ ನೀವು ತರಬೇಕು. ಇಲ್ಲಿ ಸಿಗೋದಿಕ್ಕೆ ಇದು ದಿನಸಿ ಅಂಗಡಿ ಅಲ್ಲ. ಓಕೆ, ನಾವೇ ತರ್ತೀವಿ. ಬರ್ತೀವಿ.
ಜಾಜಿ ಅವ್ರೆ ಹನಿಮೂನಿಗೆ ಹೋಗೋಣ ಅಂತ ಹೇಳಿ 3 ತಿಂಗಳಾಯ್ತು. ಯಾವಾಗ ಹೋಗೋದು ಹನಿಮೂನ್ಗೆ? ಅದು ಹಬಿ ಅಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಿದ್ಯಂತೆ. ಕಾಟೇಜ್ ಮೇಲೆ ಸ್ನೋಫಾಲ್ ಆದ್ರೆ ಚೆನ್ನಾಗಿರುತ್ತೆ ಅಂತ ನೀವೇ ತಾನೇ ಹೇಳಿದ್ದು. ಸ್ವಲ್ಪ ಸ್ವಲ್ಪ ಐಸ್ ಬಿದ್ರೆ ಚೆನ್ನಾಗಿರುತ್ತೆ. ಆದ್ರೆ ದೊಡ್ಡ ದೊಡ್ಡ ಐಸ್ ಗೆಡ್ಡೆನೆ ಬಿದ್ಬಿಟ್ರೆ ನಾವು ಸ್ವಿಟ್ಜರ್ಲೆಂಡ್ ನಲ್ಲೇ ಸೆಟ್ಕೊಂಡ್ಬಿಡ್ತೀವಿ. ಅಲ್ಲ ಮತ್ತೆ ಯಾವಾಗ ಹೋಗೋದು? ಹಬಿ ನನಗೊಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ ಹೋಗ್ತಾ ಇದೀನಿ, ಅಲ್ಲಿಂದ ಬಂದ್ಮೇಲೆ ಹೇಳ್ತೀನಿ. ಪದ್ದು ಪದ್ದು ಜಾಜಿ ಅವ್ರೆ ತುಂಬಿಸ್ಕೊಂಬರಕ್ಕೆ ಸಾಕ? ಏನ್ ತುಂಬ್ಕೊಂಡ್ಬರೋದು? ಹಬಿ ಅದೆಲ್ಲ ನಿಮ್ಗೆ ಯಾಕೆ? ಏನ್ರಿ ಮನೆ ಬಿಟ್ಟು ಹೋಗ್ತಾ ಇದೀರಾ? ಹಬಿ ವೈ ಕಾಂಟ್ ಯು ಅಂಡರ್ಸ್ಟ್ಯಾಂಡ್? ಹನಿಮೂನ್ಗೆ ಹೋಗೋದಕ್ಕೆ ಶಾಪಿಂಗ್ ಮಾಡ್ಬೇಕಾಗಿತ್ತು. ಎಲ್ಲಿ ಶಾಪಿಂಗು ಏನು ಎತ್ತ ಏನು ಕೇಳ್ಬಾರ್ದು. ಬಂದು ಎಲ್ಲ ಹೇಳ್ತೀನಿ. ಧಮಾಕ ಡಬಲ್ ಧಮಾಕ ಧಮಾಕ ಡಬಲ್ ಧಮಾಕ ಧಮಾಕ ಡಬಲ್ ಧಮಾಕ. ಏನಪ್ಪ ಇಲ್ಲಿ ಡಬಲ್ ಧಮಾಕ ಅಂತ ಒಂದು ಕಂಪ್ನಿ ಐತಲ್ಲ, ಏನಾಯ್ತು? ಹೊಟ್ಟೋಯ್ತು ಎಲ್ಲ ಹೋಗೇ ಬಿಡ್ತು. ಯೋ ಅದ್ ಏನ್ ಹೇಳ್ತಿದ್ಯಾ ಸರಿಯಾಗಿ ಹೇಳಯ್ಯ. 1,000 ರೂಪಾಯಿ ಕೊಡಿ, 3 ತಿಂಗಳು ಬಿಟ್ಕೊಂಡು 30,000 ಕೊಡ್ತೀವಿ ಅಂದ್ರು. 3 ತಿಂಗಳು ಬಿಟ್ಕೊಂಡು ಬಂದ್ರೆ ಯಾರು ಇಲ್ಲ, ಎಲ್ಲಾದ್ರೂ ಗೊತ್ತಿಲ್ಲ ನಮ್ ಕರ್ಮ. 10,000 ಕೊಡಿ, 3 ತಿಂಗಳು ಬಿಟ್ಕೊಂಡು ಬನ್ನಿ, 1 ಲಕ್ಷ ಕೊಡ್ತೀನಿ. ನಂಗೆ 5 ಲಕ್ಷ ರೂಪಾಯಿ ಹೋಗಿದೆ, ನಿಂಗೆ 10,000 ರೂಪಾಯಿ ಬೇರೆ ಕೊಡ್ಬೇಕಾ? ಹೋಗಲ್ಲ ಬೆಗರ್. ಕೊಡಿ ಅಕ್ಕ. ಧಮಾಕ ಡಬಲ್ ಧಮಾಕ ಧಮಾಕ ಡಬಲ್ ಧಮಾಕ. ಅಬ್ಬಿಗೆ ಏನು ಹೇಳೋದು? ಏನೋ ಒಂದು ಹೇಳಿದ್ರೆ ಆಗುತ್ತೆ, ಮೊದಲು ಇಲ್ಲಿಂದ ನಡೀರಿ. ಹೋಯ್ತು ಹೋಯ್ತು ಎಲ್ಲ ಹೋಯ್ತು. ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತ ಶರಪಂಜರ ಸಿನಿಮಾದ ಕಲ್ಪನಾ ರೇಂಜಲ್ಲಿ ಹೇಳ್ತಾ ಇದ್ದೀರಲ್ಲ, ಏನ್ರಿ ಹೋಯ್ತು? ಎಲ್ಲ ಪ್ಲಾನು ಹಾಳಾಗಿ ಹೋಯ್ತು. ಏನ್ರಿ ಪ್ಲಾನು? ಹನಿಮೂನ್ಗೆ ಹೋಗೋಣ ಅಂತಿದ್ರಲ್ಲ, ಯಾವಾಗ ಎತ್ತ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಈಗ 2 ಲಕ್ಷ ರೂಪಾಯಿ ಕೊಟ್ಟಲ್ಲ, ನಾನು ಟಿಕೆಟ್ ಬುಕ್ ಮಾಡಲಿಲ್ಲ. 3 ಲಕ್ಷ ರೂಪಾಯಿನ ಟ್ರಾವೆಲ್ ಏಜೆಂಟ್ ಕೊಡ್ಲಿಲ್ಲ. ಅಷ್ಟು ದುಡ್ಡನ್ನ ಇನ್ನೊಂದ್ ಕಡೆ ಇನ್ವೆಸ್ಟ್ ಮಾಡಿದೆ. ನನಗೆ ಹೇಳ್ದೆ ಇನ್ವೆಸ್ಟ್ ಮಾಡಿದ್ರಾ? ಹೌದು ಹಬಿ, 5 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ 3 ತಿಂಗಳಾದ್ಮೇಲೆ 30 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಹೇಳಿದ್ರು. 30 ಲಕ್ಷ ರೂಪಾಯಿ ಏನಾದ್ರೂ ಸಿಕ್ಕಿದ್ರೆ ನನ್ಗೆ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ಬೋದು ಅಂತ ಅನ್ಕೊಂಡಿದ್ದೆ. 5 ಲಕ್ಷ ರೂಪಾಯಿಗೆ 3 ನಾಮ ಹಾಕ್ಬಿಟ್ರು. ಏನಮ್ಮ 5 ಲಕ್ಷ 30 ಲಕ್ಷ ಆಗೋದಕ್ಕೆ ಸಾಧ್ಯನಾ? ಯಾವ ಅಯೋಗ್ಯ ಕೊಡ್ತಾನಮ್ಮ? ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅತ್ತೆ, ನಾನು ಮೋಸ ಹೋಗ್ಬಿಟ್ಟೆ, ನಿಮ್ಮ ಮಗಂಗೂ ಮೋಸ ಮಾಡ್ಬಿಟ್ಟೆ. 1 ನಿಮಿಷ ಇರ್ರಿ, ಕಲ್ಲರ್ ಗುರುಗಳ ಹತ್ರ ಹೋಗಿ ವಿಚಾರಿಸ್ತೀನಿ ಸತ್ಯ ಏನು ಅಂತ ಹೇಳ್ತಾರೆ. ಬೇಡ ಹಬಿ ಬೇಡ, ಕಲ್ಲರ್ ಗುರು ನಿಜವಾದ ಗುರು ಅಲ್ಲ, ನಾವೇ ಹುಟ್ಟು ಹಾಕಿದ್ ನಾಟಕದ ಗುರುಗಳು. ನೋಡ್ದೇನೋ ಮನೇಲೆ ಎಂತೆಂಥ ಮೋಸ ನಡೀತಾ ಇದೆ ಅಂತ. ನಿನ್ನಂಥ ಸೊಸೆನ ದುರ್ಬಿನ್ ಹುಡುಕಿದ್ರು ಸಿಗೋಲ್ಲ. ನೀನು ನನ್ನ ಮಗನ ಹತ್ರ 5 ಲಕ್ಷ ಪೀಕ್ಸಿದ್ಯಲ್ಲ, ಅದ್ರ